ಸರ್ ಹೇಗಿದೆ ಬಿಸಿಲು ದಾವಣಗೆರೆಯಲ್ಲಿ ರಣ ಬಿಸಿಲು? ದಾವಣಗೆರೆಯಲ್ಲಿ ಬಿಸಿಲು ಭಾಳ ಇದೆ ಸರ್. ಯಾಕಂದರೆ ಇಲ್ಲೆಲ್ಲ ಸಿಮೆಂಟ್ ರೋಡ್ ಮಾಡ್ತಾ ಇದ್ರಿಂದ ದಾವಣಗೆರೆಯಲ್ಲಿ ಬಿಸಿಲು ಭಾಳ ಇದೆ. ನಮ್ಮಂಥ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಇದೆ. ಇನ್ನೊಂದು ನಾವು ಮನೆಯಲ್ಲಿ ಇರೋಕ್ಕಾಗಲ್ಲ, ಮರಲೇಬೇಕು, ಬಂದು ದುಡಿಲೇಬೇಕು. ಆ ಥರ ಇದ್ರಿಗೆ ಬಿಸಿಲು ಭಾಳ ಇದೆ ನೋಡಿ. ಈಗ ಮುಂಚೆಗಿಂತ ಈ ಸರಿ ಜಾಸ್ತಿ ಇದೆ ಅನಿಸುತ್ತಾ ಬಿಸಿಲು? ಸರ್ ಭಾಳ ಇದೆ. ಇದಕ್ಕೇನು ಕಾರಣ ಅಂತ? ಸಿಮೆಂಟ್ ರಸ್ತೆ ಅಲ್ಲೇ ಇಲ್ಲೇ ಮರಗಳು ಕಡಿಯೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ. ಈಗ ಕಮ್ಮಿ ಮಾಡಬೇಕು ಅಂದರೆ ಏನು ಮಾಡಬೇಕು ನಿಮ್ಮ ಅನಿಸಿಕೆ ಸರ್? ಈಗ ಈ ಬಿಸಿಲು ತಡಿಬೇಕು ಅಂದರೆ ಏನು ಮಾಡೋಕ್ಕೆ ಸಾಧ್ಯತೆ ಇದೆ ಸರ್? ಬಿಸಿಲು ತಡಿಬೇಕಂದ್ರೆ ಮರಗಳು ಜಾಸ್ತಿ ನೆಡಬೇಕು, ಬೆಳೆಸ್ಬೇಕು. ಮಹಾನಗರ ಪಾಲಿಕೆ ವತಿಯಿಂದ ರೋಡ್ ಸೈಡಿಗೆಲ್ಲ ಮರಗಳು ನೆಟ್ಟು ಸರ್ಕಾರಿ ಇಲಾಖೆ ಎಲ್ಲೆಲ್ಲಿಯೋ ಅಲ್ಲೆಲ್ಲಿ ಎಲ್ಲರೂ ಕುಡಿಯೋ ನೀರು ವ್ಯವಸ್ಥೆ ಇಲಾಖೆ ಪಾಲಿಕೆ ವತಿಯಿಂದ ಮಾಡಬೇಕು. ಮತ್ತು ಕುಡಿಯೋ ನೀರು ಸರ್ಕಾರಿ ಅಥವಾ ಅಲ್ಲಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಇವತ್ತು ನೀರು ಅಂಗವಿಕಲರಾಗಲಿ ಮತ್ತು ಅಶಕ್ತರಾಗಿ ಎದ್ದು ಓಡಾಡೋಕ್ಕೆ ಆಗಲ್ಲ ಅವ್ರಿಗೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಮತ್ತು ಮ್ಯಾಗೆ ಅದು ದುಡ್ಡು ಕೊಟ್ಟು ಕೊಂಡ್ಕೊಳೋದು ಭಾಳ ವಜ್ಜಾಗಿದೆ. ಕೊಂಡ್ಕೊಳಕ್ಕಾಗಿದೆ. ಈಗ ಅದನ್ನ ಪಾಲಿಕೆ ವತಿಯಿಂದ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಸದ್ಯ ಮಟ್ಟಿಗೆ ತಾಪಮಾನ ಸುಧಾರಿಸೋವರೆಗೆ ಆದರೂ ನೀರಿನ ವ್ಯವಸ್ಥೆ ಮಾಡಲೇಬೇಕಾಗಿದೆ. ಸರ್ ಈಗ ಹೇಗಿದೆ ದಾವಣಗೆರೆಯಲ್ಲಿ ಬಿಸಿಲು? ಫುಲ್ಲು ಬಿಸಿಲಿದೆ ಸರ್. ಬರೀ ಬಿಸಿಲಿದೆ. ಜನ ಹೊರ ಬರೋಕ್ಕಾಗ್ತಾಯಿಲ್ಲ. 12 ಗಂಟೆ ಆದರೆ ಹೊರ ಬರಬೇಡ ಅಂತಾರ. ಹೋಸರಿಗಿಂತ ಜಾಸ್ತಿ ಇದೆ ಅಂತ ಬಿಸಿಲು? ಫುಲ್ಲು ಬಿಸಿಲಿದೆ. ಜನಗಳು ತತ್ತರಿಸಿ ಹೋಗ್ಬಿಟ್ಟಾರೆ. ಜನಗಳು ಬಿಸಿಲು ಬಿಸಿಲು ಕಮ್ಮಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಬಿಸಿಲು ಕಡಿಮೆ ಮಾಡ್ಬೇಕಂದ್ರೆ ನಗರ ಪಾಲಿಕೆ ಅಲ್ಲೆಲ್ಲೇ ವಾಟರ್ ವ್ಯವಸ್ಥೆ ಮಾಡಬೇಕು, ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು. ಅಲ್ಲೆಲ್ಲೇ ಜನಗಳಿಗೆ ಕುಡಿಯೋ. ಸರ್ ನಿಮ್ಮ ಹೆಸರು? ಆಂಜನೇಯ ಸರ್. ಈಗ ದಾವಣಗೆರೆಯಲ್ಲಿ ವಿಪರೀತ ಬಿಸಿಲಿದೆ, ಏನು ಅನಿಸುತ್ತೆ ನಿಮಗೆ ಬಿಸಿಲಿಗೆ? ಇದು ಮೊದಲು ಕೊಪ್ಪಳ ಬಾದಾಮಿ ಆ ಕಡೆ ಸೈಡ್ ಇತ್ತು ಸರ್ ತುಂಬ ಬಿಸಿಲು. ಈಗ ಬರ್ತಾ ದಿನಕ್ಕೆ ನಮ್ಮ ದಾವಣಗೆರೆಗೆ ಹೆಚ್ಚಿಗೆ ಆಗ್ತಾಯಿದೆ ಬಿಸಿಲು. ಇತ್ತೀಚೆಗೆ ದಿನಕ್ಕೂ ನಮ್ಮ ದಾವಣಗೆರೆಯಲ್ಲೂ ಹೆಚ್ಚಿಗೆ ಆಗ್ತದೆ ಬಿಸಿಲು. ಈಗ ಈ ಬಿಸಿಲು ಹೆಚ್ಚಾಗಿದೆ. ಈಗ ಬಿಸಿಲು ಕಮ್ಮಿ ಮಾಡೋಕ್ಕಾಗತ್ತೋ ಆಗಲ್ಲ. ತಾಪಮಾನ ಕಮ್ಮಿ ಮಾಡಬೇಕು ಅಂದರೆ ಏನು ಮಾಡ್ಬೋದು ನಿಮ್ಮ ಅನಿಸಿಕೆ? ಸರ್ ಎಲ್ಲರೂ ಸೈಡ್ ತಗೊತಾರೆ, ಮನೆ ಕಟ್ತಾರೆ. ಆದರೆ ಪ್ರತಿಯೊಬ್ಬರು ಸ್ವಲ್ಪ ಯೋಚನೆ ಮಾಡಿ ಮನೆ ಮುಂದೆ ಒಂದೊಂದು ಗಿಡ ನೆಟ್ಟರೆ ಎಲ್ಲರಿಗೂ ಮುಂದಿನ ಪೀಳಿಗೆಗೂ ನಮಗೂ ಭಾಳ ಅನುಕೂಲವಾಗುತ್ತೆ ಸರ್. ಅದು ದಾವಣಗೆರೆಯಲ್ಲಿ ಸಿಮೆಂಟ್ ರೋಡ್ ಎಲ್ಲ ಕಡೆ ಆದ್ದರಿಂದ ಬಿಸಿಲು ಹೆಚ್ಚಿಗೆ ಕಾಣಿಸ್ತಾ ಇದೆ. ದಾವಣಗೆರೆ ತುಂಬ ಸಿಮೆಂಟ್ ರೋಡ್ ಆಗಿದೆ, ಹಾಗಾಗಿ ಬಿಸಿಲು ತಾಪಮಾನ ಇನ್ನೂ ಜಾಸ್ತಿ ಅಂತ ಹೇಳೋದು. ಅದೇ ಬೆಂಗಳೂರು ಕಡೆಗೆ ಹೋದರೆ ತುಂಬ ತಂಪಾಗಿ ಕಾಣುತ್ತೆ. ಯಾಕಂದರೆ ಅಲ್ಲಿ ಮರ ಗಿಡಗಳು ಜಾಸ್ತಿ ಬೆಳೆಸಿದ್ದಾರೆ ಅಲ್ಲಿ ಬೆಂಗಳೂರಲ್ಲೆಲ್ಲ.